ಪ್ರೀತಿಯ ದೇವಜನವೇ, ಈ ಬಣ್ಣದ ಲೋಕದಲ್ಲಿ ಅನೇಕ ವಿಧವಾದಂಥ ಪ್ರೀತಿಯನ್ನು ನಾವು ಕಾಣ್ತೇವೆ. ಅದು ತಂದೆ ತಾಯಿಯ ಪ್ರೀತಿ, ಗಂಡ ಹೆಂಡತಿಯ ಪ್ರೀತಿ, ಮಕ್ಕಳ ಪ್ರೀತಿ, ಒಡ ಹುಟ್ಟಿದಂಥವರ ಪ್ರೀತಿ, ಸ್ನೇಹಿತರ ಪ್ರೀತಿ, ಬಂಧುಗಳ ಪ್ರೀತಿ, ಹೀಗೆ ಅನೇಕ ವಿಧವಾದಂಥ ಪ್ರೀತಿಯನ್ನು ನಾವು ಈ ಲೋಕದಲ್ಲಿ ಕಾಣುತ್ತೇವೆ. ಎಲ್ಲ ಪ್ರೀತಿಯ ಹಿಂದೆ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ಸ್ವಾರ್ಥ ಅಡಗಿರುವಂಥದ್ದನ್ನು ನಾವು ಕಾಣಬಹುದು. ಆದರೆ ದೇವರ ಪ್ರೀತಿಯಲ್ಲಿ ಅಂಥ ಸ್ವಾರ್ಥ ಇಲ್ಲ. ಅಗತ್ಯ ತೀರುವ ತನಕಲೂ ಕೂಡ ಅನೇಕರು ನಮ್ಮ ಬಳಿಯಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ಅವರ ಅಗತ್ಯ ತೀರಿದ ಮೇಲೆ ಆ ಪ್ರೀತಿಯಿಂದ ಮುರಿದುಕೊಂಡು ಹೋಗುವಂಥದ್ದನ್ನು ನಾವು ಕಾಣಬಹುದು. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಮತ್ತೆ ನಿಮ್ಮನ್ನೆಲ್ಲ ಸಂಧಿಸುವುದಕ್ಕೆ ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಯೆರೆಮೀಯ 31:3, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರಲ್ಲಿ ಒಂದು ವಾಗ್ದಾನವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಈ ಬಣ್ಣದ ಲೋಕದಲ್ಲಿ ಅನೇಕ ವಿಧವಾದಂಥ ಪ್ರೀತಿಯನ್ನು ನಾವು ಕಾಣ್ತೇವೆ. ಅದು ತಂದೆ ತಾಯಿಯ ಪ್ರೀತಿ, ಗಂಡ ಹೆಂಡತಿಯ ಪ್ರೀತಿ, ಮಕ್ಕಳ ಪ್ರೀತಿ, ಒಡ ಹುಟ್ಟಿದಂಥವರ ಪ್ರೀತಿ, ಸ್ನೇಹಿತರ ಪ್ರೀತಿ, ಬಂಧುಗಳ ಪ್ರೀತಿ, ಹೀಗೆ ಅನೇಕ ವಿಧವಾದಂಥ ಪ್ರೀತಿಯನ್ನು ನಾವು ಈ ಲೋಕದಲ್ಲಿ ಕಾಣುತ್ತೇವೆ. ಎಲ್ಲ ಪ್ರೀತಿಯ ಹಿಂದೆ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ಸ್ವಾರ್ಥ ಅಡಗಿರುವಂಥದ್ದನ್ನು ನಾವು ಕಾಣಬಹುದು. ಆದರೆ ದೇವರ ಪ್ರೀತಿಯಲ್ಲಿ ಅಂಥ ಸ್ವಾರ್ಥ ಇಲ್ಲ. ಆದುದರಿಂದಲೇ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ ಅಂಥೇಳಿ. ಹೌದು ನನ್ನ ಪ್ರೀತಿಯ ದೇವಜನವೇ, ಅಗತ್ಯ ತೀರುವ ತನಕಲೂ ಕೂಡ ಅನೇಕರು ನಮ್ಮ ಬಳಿಯಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ಅವರ ಅಗತ್ಯ ತೀರಿದ ಮೇಲೆ ಪ್ರೀತಿಯಿಂದ ಮುರಿದುಕೊಂಡು ಹೋಗುವಂಥದ್ದನ್ನು ನಾವು ಕಾಣಬಹುದು. ಆರೋಗ್ಯ ಚೆನ್ನಾಗಿರುವಾಗ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡಿಸುತ್ತಾರೆ, ನೋಡುವುದಕ್ಕೆ ಬರುತ್ತಾರೆ. ಆದರೆ ಒಂದು ವೇಳೆ ಆರೋಗ್ಯ ನಿಮ್ಮ ಪರಿಸ್ಥಿತಿ ಕೆಟ್ಟು ಹೋಗುವುದಾದರೆ ಅನೇಕರು ನಿಮ್ಮಿಂದ ದೂರ ಸರಿಯಲು ನೋಡುತ್ತಾರೆ. ಹೇಗಿದ್ದೀರಾ ಎಂಬುದಾಗಿ ಕೇಳುವುದಕ್ಕೆ ಕೂಡ ಅನೇಕ ವೇಳೆಯಲ್ಲಿ ಅವರು ಚಿಂತಿಸುವಂಥವರಾಗಿದ್ದಾರೆ, ಅದನ್ನು ಕೇಳುವುದಕ್ಕೆ ಕೂಡ ಯೋಚಿಸುವಂಥವರಾಗಿದ್ದಾರೆ. ನನ್ನ ಪ್ರೀತಿಯ ದೇವಜನವೇ, ಆದರೆ ದೇವರ ಪ್ರೀತಿಯಲ್ಲಿ ಆ ರೀತಿಯಾದಂಥ ಯಾವ ಸ್ವಾರ್ಥವನ್ನು ಕೂಡ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಚೆನ್ನಾಗಿರುವಾಗ ಎಲ್ಲರೂ ನಮ್ಮ ಬಳಿಯಲ್ಲಿ ಚೆನ್ನಾಗಿರುತ್ತಾರೆ, ಪ್ರೀತಿಯನ್ನು ತೋರಿಸುತ್ತಾರೆ. ಅದೇ ಒಂದು ವೇಳೆ ನಮ್ಮ ಪರಿಸ್ಥಿತಿ ಕೆಟ್ಟದಾಗಿ ಹೋಗುವುದಾದರೆ ಅನೇಕರು ನಮ್ಮನ್ನು ಮಾತಾಡಿಸುವುದಕ್ಕೂ ಕೂಡ ಯೋಚನೆ ಮಾಡುವಂಥವರಾಗಿದ್ದಾರೆ. ಯೇಸುವಿನ ಪ್ರೀತಿ ಅದು ನಿಬಂಧನೆ ಇಲ್ಲದೆ ಇರುವಂಥ ಒಂದು ಪ್ರೀತಿ. ಅದು ಒಂದು ಅನ್ಕಂಡೀಷನಲ್ ಲವ್. ಯಾವ ಸ್ವಾರ್ಥವನ್ನು ಕೂಡ ಆ ಪ್ರೀತಿಯಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಅವರ ಅಂತಸ್ತು ಇರುವುದಾದರೆ ಅವರು ನಿಮ್ಮನ್ನು ಪ್ರೀತಿಸುವಂಥವರಾಗಿರುತ್ತಾರೆ. ಒಂದು ವೇಳೆ ಅವರ ಅಂತಸ್ತು ನಿಮ್ಮ ಅಂತಸ್ತಿಗಿಂತಲೂ ಸ್ವಲ್ಪ ಹೆಚ್ಚಿನದಾಗಿ ಮಾರ್ಪಟ್ಟರೆ ಅನೇಕರು ನಿಮ್ಮ ಬಳಿಯಲ್ಲಿ ಆ ಸ್ನೇಹವನ್ನು, ಪ್ರೀತಿಯನ್ನು ಮಾಡುವುದನ್ನು ಮರೆತು ಹೋಗುತ್ತಾರೆ. ಕಾರಣ ಹೇಳಿ ದೂರ ಸರಿಯುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. ದೇವರ ಪ್ರೀತಿ ಅದು ಶಾಶ್ವತವಾದ ಪ್ರೀತಿ, ನಿಬಂಧನೆ ಇಲ್ಲದೆ ಇರುವಂಥ ಪ್ರೀತಿ, ಅದು ನಿರಂತರವಾದ ಪ್ರೀತಿ, ನಿತ್ಯವಾದ ಪ್ರೀತಿ. ಆ ಪ್ರೀತಿಯಿಂದಲೇ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನಾನು ನಿನ್ನನ್ನು ಪ್ರೀತಿಸಿರುವುದು ನನ್ನ ಶಾಶ್ವತವಾದ ಪ್ರೇಮದಿಂದಲೇ, ಆದದ್ದರಿಂದ ಮಮತೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ ಅಂಥೇಳಿ. ಒಂದು ವೇಳೆ ಈ ಲೋಕದಲ್ಲಿ ಯಾವುದೋ ಒಂದು ಪ್ರೀತಿ ನಿಮಗೆ ಸಿಗದೆ ನೀವು ಸೋತು ಹೋಗಿರಬಹುದೇನೋ, ಆದರೆ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸುವವನಾಗಿದ್ದೇನೆ ಅಂಥೇಳಿ. ನಾನು ನಿನ್ನನ್ನು ಪ್ರೀತಿಸಿರುವುದು
ಶಾಶ್ವತವಾದ ಪ್ರೇಮದಿಂದಲೇ ಅಂತ ದೇವರು ಹೇಳ್ತಾ ಇದ್ದಾನೆ. ಆದ್ದರಿಂದ ಈ ಲೋಕದ ಪ್ರೀತಿಯನ್ನು ಹುಡುಕಿ ಸೋತೋಗಿರುವಂಥ ನೀವು ದೇವರ ಕಡೆ ತಿರುಗುವುದಾದರೆ, ದೇವರ ಬಳಿಗೆ ಬರುವುದಾದರೆ, ಆತನು ತನ್ನ 2 ಕೈಗಳನ್ನು ಚಾಚಿಕೊಂಡು ತನ್ನ ಪ್ರೀತಿಯ ಕರಗಳಿಂದ ನಿಮ್ಮನ್ನು ತಬ್ಬಿಕೊಂಡು ಪ್ರೀತಿಸುವಂಥ ದೇವರಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.